ಮಣ್ಣಿನ ರಸಸಾರ ಸರಿ ಇಲ್ಲ ಅಂದ್ರೆ ಬೆಳೆಗಳಿಗೆ ಪೋಷಕಾಂಶಗಳು ಸರಿಯಾಗಿ ಸಿಗೋದಿಲ್ಲ. 4 ದಾಟಿತು ಅಂದ್ರೆ ಅದನ್ನ ಉಪ್ಪು ಮಣ್ಣು ಅಂತ ಕರಿತೀವಿ ನಾವು. ಉಪ್ಪು ಮಣ್ಣಲ್ಲಿ ಯಾವುದೇ ಬೆಳೆಗಳು ಸರಿಯಾಗಿ ಬರೋದಿಲ್ಲ ಅಥವಾ ಹುಟ್ಟೋದೇ ಇಲ್ಲ. ಹುಟ್ಟಿದ್ರು ಕೂಡ ಅವು ಬೆಳೆಯೋದಿಲ್ಲ. ಬೆಳೆದ್ರು ಕೂಡ ಕಾಯಿ ಕಟ್ಟೋದಿಲ್ಲ. ಕಾಯಿ ಕಟ್ಟಿದ್ರು ಕೂಡ ಸರಿಯಾಗಿ ಆರೋಗ್ಯವಾಗಿರೋದಿಲ್ಲ. ಅಥವಾ ಇಳುವರಿ ಸರಿಯಾಗಿ ಬರೋದಿಲ್ಲ, ಕಡಿಮೆ ಬರ್ಬೋದು. ಇವೆಲ್ಲ ನಷ್ಟ ಉಂಟು ಮಾಡತಕ್ಕಂತ ಒಂದು ಅಂಶಗಳಾಗಿದ್ದಾವೆ. ಆದ್ರಿಂದ ರೈತರು ಏನಪ್ಪಾ ಅಂತಂದ್ರೆ ಅದನ್ನ ಸರಿಪಡಿಸ್ಬೇಕು. ಒಂದು ಲವಣಾಂಶ ಎಷ್ಟಿದೆ, 2 ದಾಟುತ್ತಾ, 2 ದಾಟಿದೆ ಅಂತಂದ್ರೆ ಸರಿಪಡಿಸ್ಬೇಕು. ಸರಿಪಡಿಸಿ ಅದನ್ನ ಉಪಯೋಗ ಮಾಡ್ಬೇಕು. ನಮಸ್ತೆ ಎಲ್ಲ ರೈತ ಬಾಂಧವರಿಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಅನ್ನದಾತ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಣ್ಣು ವಿಭಾಗ ಹಾಗೂ ಶಾಸ್ತ್ರ ಡಾಕ್ಟರ್ ರಾಜ್ಕುಮಾರ್ GR, ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಸರ್, ನಿಮ್ಮದೊಂದು ಪುಟ್ಟ ಪರಿಚಯ. ಸರ್ ಹೇಳಿದ್ರೆ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅಂತಂದೇಳಿ ನನ್ನ ಹೆಸರು. ನನ್ನ ನೇಟಿವ್ ಚಿತ್ರದುರ್ಗ. ಸೊ ನಾನು ಧಾರವಾಡ ಯೂನಿವರ್ಸಿಟಿಲಿ ಸುಮಾರು ಒಂದು 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಗುತ್ತಿಗೆ ಕೂಡ ಕೆಲಸ ಮಾಡಿದ್ದೇನೆ ಸಾಕಷ್ಟು ವರ್ಷಗಳು, ಆಲ್ಮೋಸ್ಟ್ 30 ವರ್ಷ ಆಗಿರ್ಬೋದು ಈ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡ್ತಾ. ಸೊ ಇಲ್ಲಿ ಇತ್ತೀಚೆಗೆ 3 ವರ್ಷದಿಂದನೇ ನಾನು ಬಂದಿರತಕ್ಕಂಥದ್ದು. ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡ್ತೇನೆ. ಮಣ್ಣು ವಿಜ್ಞಾನದ ಕೆಲವೊಂದು ವಿಷಯಗಳನ್ನ ಮಕ್ಕಳಿಗೆ ತಿಳಿಸ್ಬಿಟ್ಟು ಮುಂದಿನ ಒಂದು ದಿನಗಳಲ್ಲಿ ಅವರಿಗೆ ಅನುಕೂಲ ಆಗಲಿ, ಯಾವ ರೀತಿ ಅವರು ಅಧ್ಯಯನ ಮಾಡದೇ ಆಗಲಿ ಅಥವಾ ರೈತರ ಜೊತೆ ಯಾವ ರೀತಿ ಚರ್ಚೆ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಅವರಿಗೆ ತಿಳಿಸ್ಕೊಡ್ತೇವೆ. ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ದಿವಸ ನಾವೊಂದು ಸೂಕ್ಷ್ಮವಾದಂಥ ಮತ್ತು ಅತ್ಯಂತ ಅವಶ್ಯಕವಾದಂಥ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಕೃಷಿಯಲ್ಲಿ ಮಣ್ಣು ಅಂತಕ್ಕಂಥದ್ದು ಬಹಳಷ್ಟು ಅವಶ್ಯಕ. ಅದರಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ವಿಚಾರ ನೀವೆಲ್ಲ ತಿಳ್ಕೊಳ್ಳೇಬೇಕು. ಮೊಟ್ಟ ಮೊದಲನೇದಾಗಿ ಮಣ್ಣಿನ ರಸಸಾರ ಅಂತ ನಾವೇನು ಕರಿತೇವೆ, ಅದನ್ನು ಇಂಗ್ಲಿಷ್ನಲ್ಲಿ ಸಾಯಿಲ್ pH ಅಂತ ಕರೀತಾರೆ. ಅದರ ನಿರ್ವಹಣೆ ಬಹಳಷ್ಟು ಮುಖ್ಯ. ಮಣ್ಣಿನ ರಸಸಾರ ಸರಿ ಇಲ್ಲ ಅಂದ್ರೆ ಬೆಳೆಗಳಿಗೆ ಪೋಷಕಾಂಶಗಳು ಸರಿಯಾಗಿ ಸಿಗೋದಿಲ್ಲ. ಮಣ್ಣನ್ನ ಸರಿಪಡಿಸಿ ಅದರ ರಸಸಾರವನ್ನ ತಟಸ್ಥಗೊಳಿಸಿ ನಾವು ಗೊಬ್ಬರಗಳನ್ನು ಬೆಳೆಗಳಿಗೆ ನೀಡಿದ್ರೆ ಅದರ ಪೋಷಕಾಂಶಗಳು ಬೆಳೆಗಳಿಗೆ ಸರಿಯಾಗಿ ಸಿಗ್ತದೆ. ಇಲ್ಲ ಅಂದ್ರೆ ಕೊಟ್ಟಂತ ಗೊಬ್ಬರ ಕೂಡ ನಷ್ಟ ಆಗಿ ಹೋಗ್ತದೆ, ಸಿಗೋದಿಲ್ಲ ಬೆಳೆಗಳಿಗೆ. ನಿಮ್ಮ ಒಂದು ಕಿಸಿಲಿರ್ತಕ್ಕಂಥ ರೊಕ್ಕ ಕೂಡ ಖರ್ಚಾಗಿ ಹೋಗುತ್ತೆ. ಅದರಿಂದ ಮುಖ್ಯವಾದಂತ ಈ ಒಂದು ಗುಣಧರ್ಮ ಮಣ್ಣಿನ ರಸಸಾರ ಅಂತ ಏನಿದೆ ಅದನ್ನ ಮೊದಲು ಸರಿ ಮಾಡ್ಬೇಕು. ಮೊದಲು ಸರಿ ಮಾಡ್ಬೇಕಂದ್ರೆ ಅದು ಯಾಕಾಗಿದೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಏನು ಹಿಂಗಾಯ್ತು ಯಾಕೆ? ಮಣ್ಣಿನ ರಸಸಾರ ಹುಳಿ ಆಗುತ್ತೆ, ತಟಸ್ಥನೂ ಇರ್ಬೋದು, ಕ್ಷಾರೀಯನೂ ಆಗ್ಬೋದು. ಅದು ಯಾಕಾಗುತ್ತೆ ಅಂತಂದ್ರೆ ಅತಿ ಹೆಚ್ಚು ಮಳೆ ಆದಾಗ ಅಲ್ಲಿ ಇರ್ತಕ್ಕಂಥ ಒಂದು ಧನ ಅಯಾನುಗಳೇನಿದಾವೆ ಅವೆಲ್ಲ ಏನು ಬಸಿದು ಹೋಗ್ಬಿಟ್ಟು ಕೊನೆಗೆ ಜಲಜನಕ ಒಂದೇ ಉಳಿತದೆ ಮಣ್ಣಿನ ಕಣದ ಮೇಲೆ. ಇದರಿಂದಾಗಿ ಮಣ್ಣು ರಸಸಾರ ಹುಳಿ ಆಗುತ್ತೆ. ಅಥವಾ ಮಳೆ ಕಡಿಮೆ ಬಂದಂತ ಪ್ರದೇಶದಲ್ಲಿ ಅದೇನಾಗುತ್ತೆ, ಕ್ಷಾರೀಯ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಈ ಒಂದು ಕಾರಣದಿಂದಾಗಿ ಅಲ್ಲಿ ಕ್ಷಾರೀಯ ಪ್ರದೇಶದಲ್ಲಿ ಲವಣಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗ್ತದೆ. ಅಲ್ಲಿ ಕೂಡ ಒಂದು ಲವಣಯುಕ್ತ ಮಣ್ಣು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಸೊ ಅಂತ ಒಂದು ಪ್ರದೇಶದಲ್ಲಿ ರಸಸಾರ ಅಂತಕ್ಕಂಥದ್ದು ಹುಳಿ ಆಗಿರ್ಲಿ ಅಥವಾ ಕ್ಷಾರೀಯ ಆಗಿರ್ಲಿ ಅದನ್ನ ನಾವು ಸರಿಪಡಿಸಿ ಆನಂತರ ಬೆಳೆಗಳಿಗೆ ಪೋಷಕಾಂಶಗಳನ್ನು ಪೂರೈಸಬೇಕು. ತಟಸ್ಥಕ್ಕೆ ತರಬೇಕು ಆ ರಸಸಾರವನ್ನ. ತಟಸ್ಥಕ್ಕೆ ತರಬೇಕಂತಂದ್ರೆ ಆ ಒಂದು ಹುಳಿ ಮಣ್ಣಲ್ಲಿ ಹೈಡ್ರೋಜನ್ ಜಾಸ್ತಿ ಇರೋದ್ರಿಂದ, ಜಲಜನಕ ಜಾಸ್ತಿ ಇರೋದ್ರಿಂದ ಅಲ್ಲಿ ಅಸಿಡಿಟಿ ಉಂಟಾಗಿರುತ್ತೆ, ಅಂದ್ರೆ ಹುಳಿ ಅಂಶ ಜಾಸ್ತಿ ಆಗಿರುತ್ತೆ. ಅದನ್ನ ನಾವು ತಟಸ್ಥಗೊಳಿಸ್ಬೇಕಾಗುತ್ತೆ. ತಟಸ್ಥಗೊಳಿಸ್ಬೇಕಂತಂದ್ರೆ ಅದಕ್ಕೆ ಸುಣ್ಣ ಬೇಕು. ಈಗ ನಮಗೆ ಯಾವಾಗ ಅಜೀರ್ಣ ಆದಾಗ ನಾವೇನ್ ಮಾಡ್ತೇವೆ, ಆಂಟಾಸಿಡ್ ಮಾತ್ರೆ ನುಂಗ್ತೇವೆ. ಆಂಟಾಸಿಡ್ ಮಾತ್ರೆ ಏನಿದೆ ಅದರಲ್ಲಿ ಕೂಡ ಸುಣ್ಣನೇ ಇರತಕ್ಕಂಥದ್ದು. ಅಡಿಗೆ ಸೋಡಾ ಅಂತ ನಾವೇನ್ ಕರಿತೇವೆ ಅದು ಇರ್ತಕ್ಕಂಥ ಅಂಶ. ಅಲ್ಲಿ ಅದು ಯಾವ ರೀತಿ ಆಗ್ತದೆ ಅಂತಂದೇಳಿ ನಿಮಗೆ ಒಂದು ಲೋಟದಲ್ಲಿ ಹಾಕಿ ಏನೋ ಹಾಕಿ ನೋಡಿದಾಗ ಗೊತ್ತಾಗ್ಬೋದು ನಿಮಗೆ. ಸೊ ಅದರ ಒಂದು ಗುಳ್ಳೆ ಬರ್ತಕ್ಕಂಥ ಒಂದು ರೀತಿಯಲ್ಲೇ ಮಣ್ಣಲ್ಲಿ ಕೂಡ ನಾವು ಸುಣ್ಣವನ್ನು ಹಾಕಿದಾಗ ಅದು ಗಾಳಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗೆ ಬಂದು ಮಣ್ಣು ಸರಿ ಹೋಗುತ್ತೆ. ಆನಂತರ ತಟಸ್ಥ ರೂಪಕ್ಕೆ ರಸಸಾರ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಕ್ಷಾರೀಯ ಇತ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ರಸಸಾರ 7ವರೆಗಿಂತ ಜಾಸ್ತಿ ಇದ್ರೆ 8ರ ನಂತರ ಅಲ್ಲಿವರೆಗೂ ನಮಗೆ ನಡೀತದೆ. 8ರ ನಂತರ ಆಯ್ತು ಅಂದ್ರೆ ಕ್ಷಾರದ ಎಫೆಕ್ಟ್ ಅಂದ್ರೆ ಪರಿಣಾಮ ಬೆಳೆಗಳಿಗೆ ಬೀಳ್ತದೆ. ಸೊ ಅದನ್ನ ಸರಿಪಡಿಸ್ಬೇಕು ನಾವು. ಅದನ್ನ ತಟಸ್ಥಗೊಳಿಸ್ಬೇಕಂತಂದ್ರೆ ಜಿಪ್ಸಮ್ ಅವಶ್ಯಕ ಇರ್ತದೆ. ಜಿಪ್ಸಮ್ ನಲ್ಲಿ ಏನಿರ್ತದಪ್ಪ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್. ಆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಮಣ್ಣಲ್ಲಿರ್ತಕ್ಕಂಥ ಒಂದು ಕ್ಷಾರೀಯತೆಯನ್ನ ಹೆಚ್ಚಾಗಿ ಅದು ಕ್ಷಾರೀಯತೆ ಆಗಿರೋದು ಧನ ಅಯಾನುಗಳು, ಮುಖ್ಯವಾಗಿ ಸೋಡಿಯಂ ಇಂದಾಗಿ. ಆ ಸೋಡಿಯಂ ಅನ್ನು ಹೊಡೆದಾಕಿ ಅದರ ಹೊರ ಬರೆಸುತ್ತೆ. ಸೊ ಅದನ್ನ ಹೊರ ತೆಗೆದು ಬಸಿಗಾಲುವೆಯಲ್ಲಿ ಹೊರ ಹಾಕಿಬಿಟ್ರೆ ನೀವು ಕ್ಷಾರೀಯತೆಯನ್ನ ಕಡಿಮೆ ಮಾಡ್ಬೋದು. ವರ್ಷದಿಂದ ವರ್ಷಕ್ಕೆ 1-2 ವರ್ಷ ಅಥವಾ 3 ವರ್ಷದೊಳಗೆ ಒಂದು ಸಾಮಾನ್ಯ ಸ್ಥಿತಿಗೆ ನಿಮ್ಮ ಭೂಮಿಯನ್ನು ನೀವು ತಂದ್ಕೋಬಹುದು. ಆ ನಂತರ ಬೆಳೆಗಳಿಗೆ ನೀವು ಪೋಷಕಾಂಶಗಳನ್ನು ಪೂರೈಸಿದ್ರೆ, ತಟಸ್ಥಕ್ಕೆ ಬಂದಾಗ ಬೆಳೆಗಳಿಗೆ ಪೋಷಕಾಂಶಗಳನ್ನು ಪೂರೈಸಿದ್ರೆ ಒಂದು ಉತ್ತಮವಾದಂತಹ ಫಲಿತಾಂಶ ಬರ್ಲಿಕ್ಕೆ ಅಡ್ಡಿಯಿಲ್ಲ. ರಸಸಾರ ಸರಿ ಇಲ್ಲ ಅಂತಂದ್ರೆ ನೀವು ಕೊಟ್ಟಂತ ಪೋಷಕಾಂಶಗಳು
ಒಂಥರ ಏನೋ ಮೊಸರಾದಂಗೆ ಪ್ರಿಸಿಪಿಟೇಷನ್ ಅಂತಾರಲ್ಲ, ಕೆಳಗಡೆ ಕುತ್ಕೊಂಡ್ಬಿಡ್ತದೆ. ಉದಾಹರಣೆ DAP ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ಅಂತ ಹೇಳ್ರಿ, ಹುಳಿ ಇರ್ಲಿ ಅಥವಾ ಕ್ಷಾರೀಯ ಇರ್ಲಿ, ಅಲ್ಲೇನಾಗುತ್ತೆ ಆ ಒಂದು ರಂಜಕದ ಅಂಶ ಹೊರ ಬಂದ ತಕ್ಷಣನೇ ಹುಳಿ ಇದ್ದಂತ ರಸಸಾರದಲ್ಲಿ ಐರನ್ ಮತ್ತೆ ಅಲ್ಯೂಮಿನಿಯಂನಿಂದಾಗಿ, ಕ್ಷಾರೀಯ ಇದ್ದಂತ ರಸಸಾರದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂನಿಂದಾಗಿ ಅದು ಮೊಸರು ಹೆಪ್ಪುಗಟ್ಟದಂಗಾಗಿ ಕಲ್ಲಾಗ್ಬಿಡುತ್ತೆ. ಈ ರೀತಿ ಸಿಗ್ಲಾರ್ದ ರೂಪಕ್ಕೆ ಹೋಗುತ್ತೆ. ಇನ್ನು ಸಾರಜನಕ ನೀವು ಹೆಚ್ಚಾಕಿದ್ರೆ ಅಂತ ಹೇಳ್ರಿ ಭೂಮಿ ಗಿಡ, ಅಥವಾ ಸಾರಜನಕ ಜಾಸ್ತಿ ಇತ್ತು ಭೂಮಿ ಒಳಗಡೆ, ಸೊ ಅದು ಹುಳಿ ಇದ್ದಾಗ ಏನಾಗುತ್ತೆ, ಅದು ಬಸ್ದೋಗುತ್ತೆ ಕೆಳಗಡೆ. ಯಾಕೆ ಮಳೆ ಜಾಸ್ತಿ ಬರ್ತಕ್ಕಂಥ ಪ್ರದೇಶದಲ್ಲಿ ಹುಳಿ ಆಗುತ್ತೆ. ಸಾರಜನಕ ನೈಟ್ರೇಟ್ ರೂಪದಲ್ಲಿ ಇರ್ತದೆ, ನೈಟ್ರೇಟ್ ರೂಪ ಮಣ್ಣೊಳಗೆ ನಿಲ್ಲೋದಿಲ್ಲ, ಅದು ಕೆಳಗಡೆ ಬಸ್ದೋಗ್ಬಿಡ್ತದೆ. ಹಾಗೇನೆ ಕ್ಷಾರೀಯ ಐತೆ ಅಂತ ಇಟ್ಕೊಳ್ಳಿ, ಅಮೋನಿಯಾ ರೂಪದಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ ಆವಿಯಾಗಿ ಹೋಗ್ಬಿಡ್ತದೆ. ಸೊ ಈ ರೀತಿ ನಷ್ಟ ಆಗ್ತಕ್ಕಂಥದ್ದೇ ಜಾಸ್ತಿ. ನಾವು ಯಾವುದೇ ಗೊಬ್ಬರವನ್ನು ಕೊಡ್ಬೇಕಂತಂದ್ರೆ ಮಣ್ಣಿನ ರಸಸಾರನ ಸರಿಪಡಿಸ್ಬೇಕು. ಏನು ಈ ರೀತಿ ಮಾಡಿದಾಗ ಕೊಟ್ಟಂತ ಪೋಷಕಾಂಶಗಳು ಬೆಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ಇನ್ನು ರಸಸಾರ ಕ್ಷಾರೀಯ ಇದ್ದಾಗ ಲಘು ಪೋಷಕಾಂಶಗಳು ಬೆಳೆಗಳಿಗೆ ಸಿಗೋದೇ ಇಲ್ಲ, ಆ ಒಂದು ಮಟ್ಟಕ್ಕೆ ಹೋಗ್ಬಿಡ್ತವೆ. ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದ್ರೂ ಕೂಡ ಅವು ಸಿಗ್ಲಾರ್ದ ರೂಪದಲ್ಲಿ ಇರ್ತಾವ. ಹಾಗೇನೆ ಮಣ್ಣಿನ ಒಂದು ರಸಸಾರ ಹುಳಿ ಇದ್ದಾಗ ಅವುಗಳ ಒಂದು ಸಾಂದ್ರತೆ ತುಂಬಾ ಅತಿಯಾಗಿರ್ತದೆ, ಅಂದ್ರೆ ಶಾಕ್ ಕೊಡೋ ರೂಪಕ್ಕಿರುತ್ತೆ. ಸೊ ಆದ್ರಿಂದ ಇವೆರಡೂ ಆಗ್ಬಾರ್ದಂದ್ರೆ ಮಣ್ಣಿನ ರಸಸಾರ ನಾವು ತಟಸ್ಥಗೊಳಿಸ್ಬೇಕು. ತಟಸ್ಥಗೊಳಿಸಿ ಆನಂತರ ನಾವು ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಜೊತೆಗೆ ಮಣ್ಣಿನ ರಸಸಾರ ಕೆಲವೊಂದು ಬೆಳೆಗಳಿಗೆ ಹುಳಿಬೇಕು. ಕೆಲವೊಂದು ಬೆಳೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಪೈನಾಪಲ್ ಇದೆ, ಅಡಿಕೆ ಇದೆ, ಕಾಳುಮೆಣಸು ಇದೆ, ಇವಕ್ಕೆಲ್ಲ ಹುಳಿ ಅಂಶದ ಬೇಕಾಗಿರ್ತಕ್ಕಂಥ ಬೆಳೆಗಳು. ಇನ್ನು ಕ್ಷಾರೀಯ ಕೆಲವೊಂದು ಬೆಳೆಗಳು ತಡ್ಕೋತವೆ ಮತ್ತೆ ಬೇಕಾಗುತ್ತೆ ಅದಕ್ಕೆ. ಉದಾಹರಣೆ ಹೇಳ್ಬೇಕಂತಂದ್ರೆ ಸಜ್ಜೆ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಇವಕ್ಕೆಲ್ಲ ಸ್ವಲ್ಪ ತಟಸ್ಥ ಅಥವಾ ಕ್ಷಾರೀಯ ರಸಸಾರ ಇದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತದೆ ಕೊಟ್ಟಂತ ಗೊಬ್ಬರಗಳಿಗೆ. ಸೊ ಅದಲ್ಲದೆ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಮಣ್ಣಿಂದ ಮಣ್ಣಿಗೆ ವೇರಿಯೇಷನ್ ಆಗುತ್ತೆ, ಬೇರೆ ಬೇರೆ ತರನೇ ಇರ್ತದೆ. ಉದಾಹರಣೆ ಹೇಳ್ಬೇಕಂತಂದ್ರೆ ಸಾಮಾನ್ಯವಾಗಿ ಕೆಂಪು ಮಣ್ಣಿನಲ್ಲಿ ಹುಳಿ ರಸಸಾರ ಇರ್ತದೆ, ಕಪ್ಪು ಮಣ್ಣಿನಲ್ಲಿ ತಟಸ್ಥದಿಂದ ಕ್ಷಾರೀಯವರೆಗೂ ರಸಸಾರ ಇರ್ತದೆ. ಇದನ್ನ ನಾವು ತಿಳ್ಕೊಂಡು ನಾವು ಅದಕ್ಕೆ ಬೇಕಾದಂತ ವಸ್ತುವನ್ನ ಪೂರೈಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಜಿಪ್ಸಮ್ ಆಗ್ಲಿ ಅಥವಾ ಸುಣ್ಣ ಆಗ್ಲಿ. ಸಾಮಾನ್ಯವಾಗಿ ಕೆಂಪು ಮಣ್ಣಲ್ಲಿ ಸುಣ್ಣವನ್ನ ಪೂರೈಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು, ಕಪ್ಪು ಮಣ್ಣಲ್ಲಿ ಜಿಪ್ಸಮ್ ಅನ್ನ ಪೂರೈಕೆ ಮಾಡ್ಬೇಕು. ಒಮ್ಮೊಮ್ಮೆ ಏನಾಗುತ್ತೆ, ಕಪ್ಪು ಮಣ್ಣಲ್ಲಿ ಸುಣ್ಣ ಕೂಡ ಇರ್ತದೆ ಮಣ್ಣಲ್ಲಿ ಆಲ್ರೆಡಿ, ನಾವು ಹಾಕ್ತಕ್ಕಂಥ ಜಿಪ್ಸಮ್ ಬೇಕಾಗಿರೋದು ಜಿಪ್ಸಮ್, ಆದ್ರೆ ಸುಣ್ಣ ಇರ್ತದೆ ಮಣ್ಣಲ್ಲಿ. ಆಗ ನಾವೇನಾದ್ರೂ ಜಿಪ್ಸಮ್ ಹಾಕಿದ್ರೆ, ಅಂದ್ರೆ ಸುಣ್ಣ ಇತ್ತು ಮಣ್ಣುಗಳಲ್ಲಿ ಏನಾದ್ರೂ ನಾವು ಜಿಪ್ಸಮ್ ಹಾಕಿದ್ರೆ ಅದು ಕೆಲಸ ಮಾಡಲ್ಲ. ಯಾಕೆಂದ್ರೆ ಆಲ್ರೆಡಿ ಅಲ್ಲಿ ಸುಣ್ಣ ಇದೆ. ನೀವು ಜಿಪ್ಸಮ್ ಅಲ್ಲಿ ಕೂಡ ಕ್ಯಾಲ್ಸಿಯಂ ಇರೋದ್ರಿಂದ ಅದು ಕೆಲಸ ಕಡಿಮೆ ಆಗುತ್ತೆ. ಅಂತ ಪ್ರದೇಶದಲ್ಲಿ ನಾವೇನ್ ಮಾಡಬೇಕು, ಗಂಧಕವನ್ನ ನಾವು ಬೆಳೆಗಳಿಗೆ ಅಥವಾ ಮಣ್ಣಿಗೆ ಪೂರೈಕೆ ಮಾಡಬೇಕು. ಅದು ಪೋಷಕಾಂಶಗಳನ್ನು ಕೆಲಸ ಮಾಡುತ್ತೆ, ಮತ್ತೆ ಮಣ್ಣಿನ ಒಂದು ಏನೋ ಸುಧಾರಣೆ ಕೂಡ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಒಂದು 15-20 ದಿವಸ ಮುಂಚೆನೆ, ಬೆಳೆ ನಾಟಿ ಮಾಡೋಕ್ಕಿಂತ ಮುಂಚೆನೆ ನಾವು ಹಾಕೋದು ತುಂಬಾ ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ರೈತರು ಇದನ್ನೆಲ್ಲ ವಿಚಾರ ತಿಳ್ಕೊಂಡು ಮಣ್ಣಿನ ನಿರ್ವಹಣೆ ಮಾಡ್ಬೇಕಂತಂದ್ರೆ ಮುಖ್ಯವಾದಂತ ಈ ಗುಣಧರ್ಮ ಏನಿದೆ ರಸಸಾರ ಅಂತಕ್ಕಂಥದ್ದು, ಅದನ್ನ ನೀವು ನಿರ್ವಹಣೆ ಮಾಡಿದ್ರಂತಂದ್ರೆ ಉಳಿದೆಲ್ಲ ಏನೋ ಗುಣಧರ್ಮಗಳು ಸ್ವಲ್ಪ ಪ್ರಮಾಣದಲ್ಲಿ ಸರಿ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. pH ಬಗ್ಗೆ ನೀವು ಬಹಳಷ್ಟು ಮಾತಾಡಿದ್ರಿ. ಇವಾಗ ಮಣ್ಣಿನ ಲವಣಾಂಶ ಬಗ್ಗೆ ಮಾತಾಡೋದಾದ್ರೆ ಏನ್ ಇನ್ಫಾರ್ಮೇಶನ್ ಕೊಡ್ಬೋದು ನಮ್ಮ ರೈತರಿಗೆ ಅಂತ? ಬಹಳಷ್ಟಿದೆ ಸರ್. ಈಗ ಮಣ್ಣಿನ ಒಂದು ಗುಣಧರ್ಮದಲ್ಲಿ ರಸಸಾರ ತಿಳಿಸಿದೆ ನಾನು ಆಗ್ಲೇ. ಈಗ ಲವಣಾಂಶದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈಗ ಬೆಳೆಗಳಿಗೆ ಆಹಾರ ತಗೋಬೇಕಾದ್ರೆ ಉಪ್ಪು ಮುಖ್ಯ. ನಾವ್ ಹೇಗೆ ಆಹಾರ ತಗೋಬೇಕಾದ್ರೆ ಉಪ್ಪು ಎಷ್ಟು ಮುಖ್ಯನೋ ರುಚಿಗೆ ತಕ್ಕಷ್ಟು, ಹಾಗೇನೆ ಲವಣಾಂಶ ಅಂತಕ್ಕಂಥದ್ದು ಬೆಳೆಗಳಿಗೆ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಇರ್ತದೆ. ಅದನ್ನ ನಾವೇನಂತೀವಿ, ಪಾಯಿಂಟ್ ಇದರಿಂದ ಗುರುತು ಮಾಡ್ತೀವಿ. 2 ಪಾಯಿಂಟ್ಗಿಂತ ಕೆಳಗಿತ್ತು ಅಂತಂದ್ರೆ ಉತ್ತಮವಾದಂತ ಮಣ್ಣು ಅಂತ ನಾವು ಕರಿತೇವೆ. 2 ಪಾಯಿಂಟ್ ಅಂದ್ರೆ ಡೆಸಿ ಸೈಮನ್ಸ್ ಪರ್ ಮೀಟರ್ ಅಂತ ಕರೀತಾರೆ. ಏನು ಅದು 1 ಗ್ರಾಮ್ 1 kg ಮಣ್ಣಲ್ಲಿ ಇದ್ರೆ ಅದನ್ನ 2 ಡೆಸಿ ಸೈಮನ್ಸ್ ಪರ್ ಮೀಟರ್ ಬರ್ತವೆ ಉಪ್ಪು. ಸೊ ಅಷ್ಟು ಪ್ರಮಾಣದಲ್ಲಿ ಇದ್ರೆ ಉತ್ತಮವಾದಂತ ಮಣ್ಣು. ಕಡಿಮೆ ಅಂದ್ರೆ 0.25 ಇರ್ಬೇಕು, 0.25 ಇರ್ಬೇಕು. ಅದಕ್ಕಿಂತ ಕಮ್ಮಿ ಇದ್ದ ಏನಾಗುತ್ತೆ, ಸಪ್ಪೆ ಆಗುತ್ತೆ ಊಟ. 2ಕ್ಕಿಂತ ಜಾಸ್ತಿ ಆದ್ರೆ ಉಪ್ಪು ಆಗ್ತಾ ಹೋಗುತ್ತೆ. 4 ದಾಟಿತು ಅಂದ್ರೆ ಅದನ್ನ ಉಪ್ಪು ಮಣ್ಣು ಅಂತ ಕರಿತೀವಿ ನಾವು. ಉಪ್ಪು ಮಣ್ಣಲ್ಲಿ ಯಾವುದೇ ಬೆಳೆಗಳು ಸರಿಯಾಗಿ ಬರೋದಿಲ್ಲ ಅಥವಾ ಹುಟ್ಟೋದೇ ಇಲ್ಲ. ಆ ಒಂದು ಪರಿಸ್ಥಿತಿ ಒಳಗಡೆ ನಾವು ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಯಾವುದೇ ಬೆಳೆ ತಗೊಳಕ್ಕಾಗಲ್ಲ, ರೈತರು ನಷ್ಟ ಅನುಭವಿಸ್ತಾರೆ. ಮಣ್ಣು ಉಪ್ಪಾಗಿತ್ತು ಅಂದ್ರೂ ಕೂಡ ಅದೇ ರೀತಿ ನಾವು ಬಿತ್ತನೆ ಮಾಡಿದ್ರೆ ಅದರಲ್ಲಿ ಜರ್ಮಿನೇಷನ್ ಆಗದೆ ಇರ್ಬೋದು, ಅಥವಾ ಹುಟ್ಟಿದ್ರು ಕೂಡ ಅವು ಬೆಳೆಯೋದಿಲ್ಲ. ಬೆಳೆದ್ರೂ ಕೂಡ ಕಾಯಿ ಕಟ್ಟೋದಿಲ್ಲ. ಕಾಯಿ ಕಟ್ಟಿದ್ರು ಕೂಡ ಸರಿಯಾಗಿ ಆರೋಗ್ಯವಾಗಿರೋದಿಲ್ಲ, ಅಥವಾ ಇಳುವರಿ ಸರಿಯಾಗಿ ಬರೋದಿಲ್ಲ, ಕಡಿಮೆ ಬರ್ಬೋದು. ಇವೆಲ್ಲ ನಷ್ಟ ಉಂಟು ಮಾಡ್ತಕ್ಕಂಥ ಒಂದು ಅಂಶಗಳಾಗಿದ್ದಾವೆ. ಆದ್ರಿಂದ ರೈತರು ಏನಪ್ಪಾ ಅಂತಂದ್ರೆ ಅದನ್ನ ಸರಿಪಡಿಸ್ಬೇಕು. 2ಕ್ಕಿಂತ ಕೆಳಗೆ ತರಬೇಕು. 4 ಮೇಲಿತ್ತು ಅಂತಂದ್ರೆ ಅದಕ್ಕೆ ಬಸಿಗಾಲುವೆ ಕೊಟ್ಟು ಉತ್ತಮವಾದಂತ ನೀರನ್ನ ನೀಡಿ
ನೀರಾವರಿ ನೀರನ್ನು ನೀಡಿ ಅದನ್ನ ಕಡಿಮೆ ಮಾಡ್ಬೇಕು. ಬಸಿಗಾಲುವೆಯಿಂದ ಹೊರ ಹಾಕಿದಾಗ ಮಾತ್ರ ಅದು ಇಂಪ್ರೂವ್ ಆಗುತ್ತೆ. ಬರೀ ನೀರಾವರಿ ನೀರು ಕೊಟ್ಟು ಬಸ್ದೋಗುತ್ತೆ ಅಂತ ನಾವು ಕೂತ್ರೆ ಅದಾಗಲ್ಲ. ಬಸಿಗಾಲುವೆಯಿಂದ ಹಳ್ಳಕ್ಕೆ ಅಥವಾ ಇಳಿಜಾರಿಗೆ ಆ ನೀರು ಹರಿದೋಗ ಮಾಡ್ಬೇಕು. ಆಗ ಮಾಡಿದಾಗ ಮಾತ್ರ ಖಂಡಿತ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಬದಲಾಯಿಸ್ಲಿಕ್ಕೆ ಸಾಧ್ಯ. ಅದಲ್ದಲೆ ನೀವು ರೈತ ಬಂದವರಿಗೆ ಮತ್ತೇನ್ ಹೇಳ್ಬೋದು ಅಂತಂದ್ರೆ, ಲವಣ ಸಹಿಷ್ಣು ಬೆಳೆಗಳನ್ನ ಬೆಳಿಲಿಕ್ಕೆ ಸಜೆಸ್ಟ್ ಮಾಡ್ಬೋದು, ಸಲಹೆ ನೀಡ್ಬೋದು. ಲವಣ ಸಹಿಷ್ಣು ಬೆಳೆಗಳಂತಂದ್ರೆ ಹತ್ತಿ, ಭತ್ತ, ಸೂರ್ಯಕಾಂತಿ, ಆನಂತರ ತೋಟಗಾರಿಕೆ ಬೆಳೆಗಳಲ್ಲಿ ಪಾಮ್ ಆಯಿಲ್ ಪಾಮ್ ಅಂತಾರಲ್ಲ ಅದು, ಸಪೋಟ, ಆಮೇಲೆ ಬೀಟ್ರೂಟು, ಆಮೇಲೆ ನೆಲ್ಲಿ, ಕಸ್ಟರ್ಡ್ ಆಪಲ್ ಅಂತ ಕರೀತಾರೆ. ಇವೆಲ್ಲ ಕೆಲವೊಂದು ಲವಣ ಸಹಿಷ್ಣು ಬೆಳೆಗಳಿರ್ತದೆ. ಅಂತ ಬೆಳೆಗಳನ್ನ ಬೆಳೆದ್ರೆ ಖಂಡಿತ ಅದಕ್ಕೇನು ತೊಂದರೆ ಆಗೋದಿಲ್ಲ. ಅದು ತಡ್ಕೊಂಡು ಬೆಳಿತಾವ, ಅಥವಾ ಅದನ್ನ ತಗೊಂಡು ಕೂಡ ಅದ್ರ ಜೊತೆಗೇನೆ ಬೆಳಿತಾವ. ಸೊ ಆದ್ರಿಂದ ಅಂತ ಒಂದು ಇದನ್ನು ಕೂಡ ನಾವು ಹೇಳ್ಬೋದು. ಸೊ ಜೊತೆಗೆ ಈ ಲವಣಾಂಶ ಅಂತಕ್ಕಂಥದ್ದು ಮಣ್ಣಿಗೆ ಅಷ್ಟೇ ಅಲ್ಲ, ಏನು ನೀರಿಗೂ ಕೂಡ ಬಹಳಷ್ಟು ಮುಖ್ಯ. ಅದ್ರ ಲವಣ ಜಾಸ್ತಿ ಇತ್ತು ಅಂತಂದ್ರೆ ಅಂತ ನೀರನ್ನ ನಾವು ಬಳಕೆ ಮಾಡಬಾರ್ದು. ಈಗ 2ಕ್ಕಿಂತ ಜಾಸ್ತಿ ಇತ್ತಂದ್ರೆ ಉಪ್ಪು ನೀರು ಅಂತ ಕರಿತೇವೆ ನಾವು ಅದನ್ನ. 4ಕ್ಕಿಂತ ಜಾಸ್ತಿ ಇದ್ರೆ ಅದು ಮಣ್ಣಿಗೆ ಉಪ್ಪು ಮಣ್ಣು ಅಂತೀವಿ. ಆದ್ರೆ ನೀರು 2ಕ್ಕಿಂತ ಜಾಸ್ತಿ ಇದ್ರೆ, 2 ಪಾಯಿಂಟ್ಗಿಂತ ಜಾಸ್ತಿ ಇತ್ತಂದ್ರೆ ಅದನ್ನ ಉಪ್ಪು ನೀರು ಅಂತ ಕರಿತೇವೆ. 2 ಅಂತಂದ್ರೆ ಅರ್ಥ 1 ಗ್ರಾಮ್ 1 ಲೀಟರ್ ನೀರಲ್ಲಿ ಅಂತ. ಉಪ್ಪು ಅಷ್ಟು ಪ್ರಮಾಣದಲ್ಲಿ ಇದ್ರೆ ಅದು ಅಷ್ಟು ಪಾಯಿಂಟ್ಸ್ ತೋರಿಸ್ತದೆ. ಅಷ್ಟು ಪ್ರಮಾಣದಲ್ಲಿ ಇದ್ದಾಗ ಏನಾಗುತ್ತೆ, ಒಂದು ಬೆಳೆಗೆ, ಯಾವುದೇ ಒಂದು ಬೆಳೆಗೆ ನಾವು ಒಂದು ಸಾರಿ ಇರಿಗೇಷನ್ ಮಾಡಿದ್ರೆ, ನೀರಾವರಿ ಕೊಟ್ಟಾಗ 10,000 ಲೀಟರ್ ನೋಟ್ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ಹಾಗೇನಾಗುತ್ತೆ, ಒಂದು ಸಾರಿಗೆ ನೀವು 10 kg ಉಪ್ಪನ್ನು ತಗೊಂಡಾಗ ನೀವು ಜಮೀನಿಗೆ ಹಾಕಿದಂಗೆ 10,000 ಲೀಟರ್ ಅಂದ್ರೆ, ಪ್ರತಿ ಒಂದು ಲೀಟರ್ ಅಲ್ಲಿ 1 ಗ್ರಾಮ್ ಅಂದ್ರೆ 10,000 ಲೀಟರ್ಗೆ 10,000 ಗ್ರಾಮ್ ಆಗುತ್ತೆ. ಅಂದ್ರೆ 10 kg ಉಪ್ಪನ್ನ ನೀವು ಪ್ರತಿ ಸಾರಿ ನಿಮ್ ಭೂಮಿಗೆ ಹಾಕೋತೀರಾ. ಹೀಗೆ ಪ್ರತಿ ಸಾರಿ ನೀರಾವರಿ ಕೊಡ್ತಾ ಹೋದಾಗ ವರ್ಷದಿಂದ ವರ್ಷಕ್ಕೆ ನಿಮ್ಮ ಭೂಮಿ ಉಪ್ಪಾಗ್ತಾ ಹೋಗುತ್ತೆ. ಆದ್ರಿಂದ ನೀರನ್ನು ಕೂಡ ಚೆಕ್ ಮಾಡಬೇಕು. ಅದ್ರಲ್ಲಿ ಇರ್ತಕ್ಕಂಥ ಒಂದು ಲವಣಾಂಶ ಎಷ್ಟಿದೆ, 2 ದಾಟುತ್ತಾ, 2 ದಾಟಿದೆ ಅಂತಂದ್ರೆ ಸರಿಪಡಿಸ್ಬೇಕು. ಸರಿಪಡಿಸಿ ಅದನ್ನ ಉಪಯೋಗ ಮಾಡಬೇಕು. ಅಥವಾ ಮಿಕ್ಸ್ ಮಾಡಿ, ಒಳ್ಳೆ ನೀರು ಆ ನೀರು ಮಿಕ್ಸ್ ಮಾಡ್ಬಿಟ್ಟು ಬೆಳಿಬೇಕು. ಅಥವಾ ಲವಣ ಸಹಿಷ್ಣು ಬೆಳೆಗಳನ್ನು ಬೆಳಿಬೇಕು. ಅಥವಾ ಡ್ರಿಪ್ ಉಪಯೋಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಡ್ರಿಪ್ ಉಪಯೋಗಿಸಿದ್ರೆ ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಲವಣದ ಒಂದು ಎಫೆಕ್ಟ್ ಕಡಿಮೆ ಆಗುತ್ತೆ. ಸೊ ಈ ರೀತಿ ಮಾಡಿದಾಗ ಮಣ್ಣಿನ ರಸಸಾರ ಮತ್ತೆ ಲವಣಾಂಶವನ್ನ ಅಳೆದು ಬಿಟ್ಟು ಅದ್ರ ಪ್ರಕಾರ ನಾವು ನಿರ್ವಹಣೆ ಮಾಡಿದ್ರೆ, ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಒಂದು ಉತ್ತಮವಾದಂತಹ ಫಲಿತಾಂಶ ಪಡಿಬಹುದು. ನಿರ್ವಹಣೆ ಮಾಡೋದು ಹೇಗೆ? ಅಲ್ಲಿ ವಿಜ್ಞಾನಿಗಳು ಇರ್ತಾರೆ ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ. ಅಲ್ಲಿ ಪರೀಕ್ಷೆ ಆದ ನಂತರ ಅವ್ರ ಹತ್ರ ಸಲಹೆಗಳನ್ನು ತಗೋಬೇಕು. ನೀವು ಯಾವ ತರ ನಿರ್ವಹಣೆ ಮಾಡ್ಬೇಕು ಸರ್ ನಾವು ಇದರಲ್ಲಿ ಏನು ಅಂತಂದೇಳಿ. ನಿಮ್ಮ ಜಿಲ್ಲೆಗಳಲ್ಲಿ, ಆಯಾ ಜಿಲ್ಲೆ ಒಳಗಡೆ ಪ್ರತಿ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. 15ರಿಂದ 20 ದಿವಸ ಒಳಗೆ ನಿಮಗೆ ಅವರು ವರದಿಯನ್ನ ಕೊಡ್ತಾರೆ. ಸೊ ಆದ್ರಿಂದ ಮುಖ್ಯವಾಗಿ 2 ಗುಣಧರ್ಮಗಳನ್ನ ನೀವು ನಿರ್ವಹಣೆ ಮಾಡಿ ಆನಂತರ ಗೊಬ್ಬರಗಳನ್ನ ಬೆಳೆಗಳಿಗೆ ನೀಡಿ. ಉಳಿದಂತ ಎಲ್ಲ ತಾನೇ ಸರಿ ಹೋಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಧನ್ಯವಾದ.